ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲೇರಿದ ಚಂದನ್ ಹಾಗೆ ನಿವೇದಿತಾ. ಬಿಗ್ ಬಾಸ್ ಖ್ಯಾತಿಯ ಚಂದನ್ ಹಾಗೆ ನಿವೇದಿತಾ ಪರಸ್ಪರ ಒಪ್ಪಿಗೆ ಮೂಲಕ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೂನ್ 6ರಂದು ಶಾಂತಿನಗರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಕೇಸ್ ನಂಬರ್ MC 3388/2024. ನಿನ್ನೆಯಷ್ಟೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವಂತಹ ಜೋಡಿ. ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ಬಿಗ್ ಬಾಸ್ನಲ್ಲಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಂತಹ ಇಬ್ಬರು ಬಿಗ್ ಬಾಸ್ನಲ್ಲಿ ಒಂದೇ ಸೀಸನ್ ನಲ್ಲಿ ಇಬ್ರು ಕೂಡ ಕಂಟೆಸ್ಟೆಂಟ್ ಆಗಿರ್ತಾರೆ. ಇಬ್ರು ಕೂಡ ಒಳ್ಳೆ ಸ್ಪರ್ಧೆ ಮಾಡಿರ್ತಾರೆ, ಒಳ್ಳೆ ಸ್ನೇಹಿತರಾಗಿರ್ತಾರೆ. ಆದ್ರೆ ಬಿಗ್ ಬಾಸ್ ಆದ ನಂತರ ಇಬ್ರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತಹ ವಿಚಾರ. ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಂದನ್ ಹಾಗೆ ನಿವೇದಿತಾ. ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಮೂಲಕವೇ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೂನ್ 6ರಂದು ಶಾಂತಿನಗರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೇಸ್ ನಂಬರ್ MC 3388/2024. ನಿನ್ನೆಯಷ್ಟೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವಂತಹ ಜೋಡಿ ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯ ಜೀವನದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಬಿಗ್ ಬಾಸ್ನಲ್ಲಿ ಇಬ್ರು ಕೂಡ ಒಂದೇ ಸೀಸನ್ನಲ್ಲಿ ಕಂಟೆಸ್ಟ್ ಮಾಡಿರ್ತಾರೆ, ಒಳ್ಳೆ ಸ್ಪರ್ಧೆ ಕೂಡ ಮಾಡಿರ್ತಾರೆ. ಅದಾದ ನಂತರ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮೈಸೂರು ದಸರಾ ಸಂದರ್ಭದಲ್ಲಿ ಸಾವಿರಾರು ಜನರ ಮುಂದೆ ಇಬ್ರು ಕೂಡ ಪ್ರೀತಿ ನಿವೇದನೆಯನ್ನು ಮಾಡ್ಕೊಂಡಿರ್ತಾರೆ. ಚಂದನ್ ಶೆಟ್ಟಿ ಪ್ರಪೋಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿವೇದಿತಾ ಕೂಡ ಒಪ್ಕೊಂಡಿರ್ತಾರೆ. ಅದಾದ ನಂತರ ಇಬ್ರು ಕೂಡ ಮನೆಯವ್ರನ್ನ ಒಪ್ಪಿಸಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂದರೆ ಮನೆಯವರು ಕೂಡ ನಿಂತು ಇಬ್ಬರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿರ್ತಾರೆ. ಆದರೆ ಈಗ ಇವರ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ಬಿಗ್ ಬಾಸ್ನಲ್ಲಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಂತಹ ಇಬ್ರು. ಇನ್ನು ರ್ಯಾಪರ್ ಚಂದನ್ ಶೆಟ್ಟಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥವರು. ಜೊತೆಗೆ ನಿವೇದಿತಾ ಗೌಡ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ರು. ಹಲವಾರು ಖಾಸಗಿ ಚಾನೆಲ್ಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ರು. ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ರು ನಿವೇದಿತಾ ಗೌಡ. ಬಟ್ ಈಗ ಇಬ್ಬರ ನಡುವೆ ಈ ಮಟ್ಟಿಗೆ ಆಗೋದಕ್ಕೆ ಏನು ಕಾರಣ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಇಬ್ಬರು ಕೂಡ ಯಾವ ರೀತಿಯಾಗಿ ಗಮನಿಸ್ತಾ ಇದ್ವಿ, ಚಂದನ್ ಶೆಟ್ಟಿ ಅಂತೂ ಹಲವಾರು ಸಾಂಗ್ಸ್ಗಳನ್ನು ಕೂಡ ಅವರ ಪತ್ನಿಗೋಸ್ಕರ ಮಾಡಿದ್ರು. ಹಲವಾರು ರೀಲ್ಸ್ಗಳನ್ನು ಕೂಡ ಇಬ್ಬರು ಜೊತೆಗೆ ಮಾಡ್ತಾ ಇದ್ರು. ಹಲವಾರು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿದ್ದಂತಹ ಜೋಡಿನೂ ಚೆನ್ನಾಗಿತ್ತು. ಅವರ ಇಬ್ಬರು ಕೂಡ ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ಚೆನ್ನಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಮೇಲ್ನೋಟಕ್ಕೆ. ಆದರೆ ಇಬ್ಬರ ನಡುವೆ ಆಗಿರುವಂತಹ ಗೊಂದಲ ಏನು ಹಾಗಾದರೆ ಇದು ಈಗ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಅದರಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಚೆನ್ನಾಗಿದ್ದಂತಹ ಜೋಡಿ ಇವರಿಬ್ಬರ ನಡುವೆ ಏನಾಯಿತು ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಚಂದನ್ ನಿವೇದಿತಾ ಹಾಜರಾಗಿದ್ದಾರೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಪರಸ್ಪರ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿರುವ ಜೋಡಿ 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಮೊರೆ ಹೋಗಿದ್ದಾರೆ. ಶಾಂತಿನಗರ ಕೋರ್ಟ್ಗೆ ಚಂದನ್ ಹಾಗೆ ನಿವೇದಿತಾ ಹಾಜರಾಗಿದ್ದಾರೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು. ಪರಸ್ಪರ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿರುವಂತಹ ಜೋಡಿ ಈಗ ಸದ್ಯಕ್ಕೆ ಕೋರ್ಟ್ಗೆ ಹಾಜರಾಗಿದ್ದಾರೆ. 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಮೊರೆ ಹೋಗಿರುವಂತಹ ಜೋಡಿ. ಶಾಂತಿನಗರ ಕೋರ್ಟ್ಗೆ ಚಂದನ್ ಹಾಗೆ ನಿವೇದಿತಾ ಹಾಜರಾಗಿದ್ದಾರೆ. ಇಬ್ಬರ ನಡುವೆ ಆದಂತಹ ವೈಮನಸ್ಸೇನು, ಇದು ಈಗ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತಹ ಸಾಕಷ್ಟು ಪ್ರಶ್ನೆ. ಇಬ್ಬರು ಕೂಡ ಹಲವಾರು ಬಾರಿ ಹಲವಾರು ಕಾರ್ಯಕ್ರಮಗಳಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು, ತುಂಬಾ ಚೆನ್ನಾಗಿದ್ರು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಮೈಸೂರಿನ ದಸರಾ ಸಂದರ್ಭದಲ್ಲಿ ಚಂದನ್ ನಿವೇದಿತಾಗೆ ಪ್ರಪೋಸ್ ಮಾಡಿದಂತಹ ಒಂದು ದೃಶ್ಯ. ಅಂದರೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ನಂತರ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಅವರ ಅಭಿಮಾನಿಗಳಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಹೊರಗಡೆ ಬಂದು ಮೈಸೂರು ದಸರಾ ಸಂದರ್ಭದಲ್ಲಿ, ಯುವ ದಸರಾ ಏನಾಗುತ್ತೆ ಆ ಸಂದರ್ಭದಲ್ಲಿ ಚಂದನ್ ನಿವೇದಿತಾಗೆ ಪ್ರಪೋಸ್ ಮಾಡ್ತಾರೆ. ಇಬ್ಬರು ಒಪ್ಕೊಂಡಿರ್ತಾರೆ. ಫ್ಯಾಮಿಲಿ ಎಲ್ಲ ಸೇರಿ ಇಬ್ಬರ ಮದುವೆ ಕೂಡ ಮಾಡ್ತಾರೆ. ಅದಾದ ನಂತರವೂ ಕೂಡ ಚೆನ್ನಾಗಿದ್ರು. ಆದರೆ ಈಗ ಏನಾಗಿದೆ ಅನ್ನೋದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ ಚಂದನ್ ಹಾಗೆ ನಿವೇದಿತಾ ಅಭಿಮಾನಿಗಳಲ್ಲಿ. ಯಾಕೇನಾಯ್ತು, ಇಬ್ರು ಚೆನ್ನಾಗೇ ಇದ್ರಲ್ಲ, ಏನಕ್ಕೆ ವಿಚ್ಛೇದನಕ್ಕೆ ಹೋಗಿದ್ದಾರೆ ಅಂತ ಏನಾಗ್ತಾ ಇದೆ ಹಾಗಾದ್ರೆ? ಶಮಂತ್ ಏನು ಅಂತಂದರೆ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ, ಬಿಗ್ ಬಾಸ್ ಸೀಸನ್ 5ನ ಒಂದು ಸ್ಟಾರ್ ಜೋಡಿ ಅಂತ ಕೂಡ ಹೇಳ್ಬೋದು. ಸೊ ಚಂದನ್ ಮತ್ತು ನಿವೇದಿತಾ ಅವರ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿರ್ತಕ್ಕಂಥದ್ದು. ಸೊ ವೈವಾಹಿಕ ಜೀವನದಲ್ಲಿ ಬಿರುಕು ಉಂಟಾಗಿರ್ತಕ್ಕಂಥದ್ದು ಈಗಷ್ಟೇ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಅಂದರೆ ನೀವು ಹೇಳಿದಾಗೆ ಅವರ ಜೋಡಿಯಲ್ಲಿ ಯಾವತ್ತೂ ಕೂಡ ಅಂದರೆ ಅವರಿಬ್ಬರ ನಡುವೆ ಯಾವತ್ತೂ ಕೂಡ ಏನೋ ಸಮಸ್ಯೆ ಇದೆ ಅನ್ನುವಂತಹ ರೀತಿಯ ಒಂದು ಸನ್ನಿವೇಶ ಯಾವತ್ತೂ ಕೂಡ ಕಂಡು ಬಂದಿರಲಿಲ್ಲ. ಸೊ ಈಗಷ್ಟೇ ಅಂದರೆ ಮೇ 12ಕ್ಕೆ ನಿವೇದಿತಾ ಅವ್ರ ಬರ್ಡೇ ದಿನ ಕೂಡ ಚಂದನ್ ವಿಶ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಾರಾ ಜೋಡಿ ಯಾವಾಗಲೂ ಕೂಡ ತಮ್ಮ ನೆಚ್ಚಿನ ಗೀತೆಗಳನ್ನು ಹಾಡುವಂಥದ್ರ ಮುಖಾಂತರ, ರೀಲ್ಸ್ ಮಾಡೋ ಮುಖಾಂತರ ಅಭಿಮಾನಿಗಳಿಗೆ ಒಂದು ರೀತಿ ಹತ್ತಿರ ಆಗ್ತಾಯಿದ್ರು. ಬಟ್ ಇವತ್ತು ಅವರಿಬ್ಬರು ದೂರ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸುದ್ದಿ, ವಿಚ್ಛೇದನದ ಈ ಸುದ್ದಿ ಶಾಕಿಂಗ್ ಅಂತಲೇ ಹೇಳ್ಬೋದು. ಅದರಲ್ಲೂ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಅಂದರೆ ಯಾವಾಗಲೂ ನೋಡಿದಂಥ ಸಂದರ್ಭದಲ್ಲಿ ಯಾವತ್ತೂ ಅವರಲ್ಲಿ ವೈಮನಸ್ಸಿದೆ, ಏನೋ ಭಿನ್ನಾಭಿಪ್ರಾಯಗಳಿದೆ ಅನ್ನುವಂಥ ರೀತಿಯಲ್ಲಿ ತೋರಿಸ್ಕೊಂಡಿರಲಿಲ್ಲ. ಇತ್ತೀಚೆಗೆ ಒಂದಿಷ್ಟು ಮಾತನಾಡುವಂಥದ್ದಾದರೆ ಕೇವಲ 6 ದಿನಗಳ ಹಿಂದಷ್ಟೇ ಒಂದು ಕೋಟಿ ಸಿನಿಮಾದ ಪ್ರೆಸ್ ಮೀಟ್ನಲ್ಲೂ ಕೂಡ ಅವರಿಬ್ಬರು ಕೂಡ ಜೋಡಿಯಾಗಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಆಪ್ತ ಮೂಲಗಳು ಹಂಚ್ಕೊಂಡಿರ್ತಕ್ಕಂಥದ್ದು. ಅವತ್ತು ಕೂಡ ಅವರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನು ಕೆಲವೇ ಗಂಟೆಗಳ ಹಿಂದಷ್ಟೇ ಅವರ ಆಪ್ತರೊಬ್ಬರು ಚಂದನ್ ಅವ್ರ ಹತ್ರ ಮಾತನಾಡ್ತಾ ಇದ್ದರಂತೆ. ಸೊ ಸಿನಿಮಾ ವಿಚಾರವಾಗಿ ಮಾತ್ರ ಮಾತನಾಡಿದ್ದಾರೆ, ಬೇರೆ ಯಾವುದೇ ವಿಚಾರಗಳನ್ನು ಕೂಡ ಮಾತನಾಡಿಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ನಿನ್ನೆ ಅಷ್ಟೇ ಏನಂತಂದರೆ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಇವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕೋರ್ಟ್ನಲ್ಲಿ ಹಾಜರಾಗಿದ್ದರು. 1 ಗಂಟೆಗಳ ಕಾಲ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರು. ಸೊ ಇದು ಮೊದಲನೇ ಬಾರಿಗೆ ಅವರು ಕೋರ್ಟ್ಗೆ ಹಾಜರಾಗಿದ್ದರು ಈ ವಿಚ್ಛೇದನದ ವಿಚಾರವಾಗಿ ಅನ್ನುವಂಥ ಮಾಹಿತಿ ಮಾತ್ರ ಇರ್ತಕ್ಕಂಥದ್ದು. ಒಟ್ಟಾರೆಗೆ ಏನಂತಂದರೆ ಇಬ್ಬರು ಜೊತೆಯಾಗಿ ಕ್ಯಾಂಡಿ ಕ್ರಶ್ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ರು. ಈಗ ನಾಗರಬಾವಿಯಲ್ಲಿ ಒಂದೇ ಮನೆಯಲ್ಲೂ ಕೂಡ ವಾಸ ಆಗಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಕೆಲವು ದಿನಗಳ ಕಾಲ ಕಳೀತಾ ಇದ್ರು. ಸೊ ಇದೆಲ್ಲದರ ನಡುವೆ ಇವರಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ, ಯಾವ ರೀತಿಯ ಕೌಟುಂಬಿಕ ಸಮಸ್ಯೆ ಉಂಟಾಯಿತು, ಭಿನ್ನಾಭಿಪ್ರಾಯ ಉಂಟಾಯಿತು ಅನ್ನೋದು ಸದ್ಯಕ್ಕೆ ಸ್ಪಷ್ಟ ಮಾಹಿತಿ ಅಂತೂ ಇಲ್ಲ. ಸೊ ಚಂದನ್ ಅವ್ರನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ, ನಿವೇದಿತಾ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ, ಅವರ ತಂದೆಯವ್ರನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಬಟ್ ಸದ್ಯಕ್ಕೆ ಅವರು ಸ್ಪಂದನೆಗೆ ರೆಡಿ ಇಲ್ಲ. ಸೊ ಯಾವ ಕಾರಣಕ್ಕಾಗಿ ಇಬ್ಬರು ಕೂಡ ಒಪ್ಪಿಗೆ ಸೂಚಿಸಿ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕಿರುವಂಥ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಇಬ್ಬರು ಕೂಡ ಪರಸ್ಪರ ಮಾತುಕತೆ ಮಾಡಿ ಒಪ್ಪಂದದ ಮೇರೆಗೆ ಈಗ ದೂರ ಆಗಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ ಏನಂತಂದರೆ ಚಂದನ್ ಮತ್ತು ನಿವೇದಿತಾ ಅವರ ನಡುವಿನ ವಿಚ್ಛೇದನದ ಈ ಒಂದು ಸುದ್ದಿ ಸ್ಯಾಂಡಲ್ವುಡ್ನ ಸಿನಿರಸ್ಕರ ಪಾಲ್ಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸಮಂತ್, ಎಸ್ ಮಾಲ್ತೇಶ್, ನೀವು ಹೇಳ್ದಾಗೇನೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಇಬ್ರು ಕೂಡ ತುಂಬಾ ಚೆನ್ನಾಗಿದ್ದರು. ಕಳೆದ ಬಾರಿ ಅಂದ್ರೆ ಮೇ ತಿಂಗಳಲ್ಲಿ ನಿವೇದಿತಾ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ರು, ಸಾಂಗ್ ಹಾಡುವುದರ ಮುಖಾಂತರ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಯಾಕೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ, ಅಂದ್ರೆ ಅವರ ಆಪ್ತರು ಅಥವಾ ಕುಟುಂಬಸ್ಥರು ಅಥವಾ ಸ್ನೇಹಿತರು ಏನಾದರೂ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರಾ? ಏನು ಇಬ್ರು ಒಟ್ಟಿಗೆ ಇದ್ರಾ ಅಥವಾ ಏನಾಗ್ತಾ ಇದೆ? ಎಷ್ಟು ದಿನಗಳಿಂದ ಈ ಗೊಂದಲ ಇದೆ ಅಂತ? ಎಸ್, ಅವರ ಆಪ್ತರನ್ನ ಖಂಡಿತ ಸಂಪರ್ಕಿಸುವಂಥ ಕೆಲಸವನ್ನ ಮಾಡಿದ್ವಿ. ಸೊ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಕೇವಲ 1 ಗಂಟೆ ಮುಂಚಿತವಾಗಿ ಚಂದನ್ ಕೂಡ ಅವರ ಆಪ್ತರ ಜೊತೆಗೆ ಅಂದರೆ ಒಬ್ಬ ಸಿನಿಮಾದ ನಿರ್ದೇಶಕರ ಜೊತೆಗೆ ಮಾತನಾಡಿದ್ದಾರೆ. ಬಟ್ ಈ ಯಾವುದೇ ವಿಚಾರಗಳನ್ನು ಅವ್ರ ಬಳಿ ಕೂಡ ಹಂಚ್ಕೊಂಡಿಲ್ಲ. ಈಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ತಮ್ಮ ನಡುವೆ ಇದೆ ಅನ್ನುವಂಥದ್ದನ್ನು ಕೂಡ ಅವರ ಆಪ್ತರಿಗೂ ಕೂಡ ಸದ್ಯಕ್ಕೆ ಒಂದು ರೀತಿ ಶಾಕ್ ಆಗಿದೆ, ಅವ್ರಿಗೂ ಕೂಡ ಕಂಡು ಬಂದಿಲ್ಲ. ಸೊ ಆ್ಯಸ್ ಯೂಶುವಲ್ ಏನಂತಂದರೆ 2018ರಲ್ಲಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸ್ತಾರೆ. ಅಲ್ಲಿ ಇಬ್ಬರು ಕೂಡ ತಮ್ಮ ಆಪ್ತತೆಯನ್ನು ವ್ಯಕ್ತಪಡಿಸ್ತಾರೆ. ಬಟ್ ಆವಾಗಲೂ ಕೂಡ ಇಬ್ಬರ ನಡುವೆ ಪ್ರೀತಿ ಇದೆ ಅನ್ನುವಂಥ ಯಾರಿಗೂ ಕೂಡ ಗಮನಕ್ಕಿರಲಿಲ್ಲ. ಯಾವಾಗ ಹೊರಗೆ ಬಂದ ನಂತರ ತಮ್ಮ ಆತ್ಮೀಯತೆ ಹೆಚ್ಚಾಯಿತು. ನಂತರ ದಸರಾ ವೇದಿಕೆಯಲ್ಲಿ 2019ರಲ್ಲಿ ಅವರು ತಮ್ಮ ಪರಸ್ಪರ ಪ್ರೀತಿಯನ್ನು ವ್ಯಕ್ತಪಡಿಸಿ ಆಗಲೂ ಕೂಡ ಒಂದು ರೀತಿ ವಿವಾದಕ್ಕೆ ಗುರಿ ಆಗ್ತಾರೆ. ಅದಾದ ನಂತರ ಇಬ್ಬರು ಮನೆಯವರನ್ನ ಒಪ್ಪಿಸಿ 2020ರಲ್ಲಿ ಏನು ಅಂತಂದ್ರೆ ಮದುವೆ ಆಗ್ತಾರೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟೆ 4 ರಿಂದ 4.5 ವರ್ಷಕ್ಕೆ ಈ ರೀತಿಯ ಒಂದು ವಿಚ್ಛೇದನ ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನೋಂಥದ್ದು ನಿಜಕ್ಕೂ ಕೂಡ ಶಾಕ್ ಆಗಿರ್ತಕ್ಕಂಥ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಅವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಮತ್ತೆ ಚಿತ್ರೋದ್ಯಮದ ಕಾರ್ಯಕ್ರಮಗಳಲ್ಲಿ, ಸಿನಿಮಾ ಕಾರ್ಯಕ್ರಮಗಳಲ್ಲಿ, ಯಾವುದೇ ರೀತಿಯ ಒಂದು ರಿಯಾಲಿಟಿ ಶೋಗಳಲ್ಲಿ ಕಾಣ್ಕೊಂಡಾಗೂ ಕೂಡ ತಮ್ಮ ನಡುವೆ ಏನೋ ಒಂದು ವೈಮನಸ್ಸಿದೆ ಅಥವಾ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ರೀತಿಯಲ್ಲಿ ಯಾವತ್ತೂ ಕೂಡ ನಡ್ಕೊಂಡಿರಲಿಲ್ಲ. ಅದಕ್ಕೆ ಉದಾಹರಣೆ ಅಂತಂದ್ರೆ ಕೇವಲ 6 ದಿನಗಳ ಹಿಂದಷ್ಟೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ, ಸಿನಿಮಾದ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಯಾಕೋ ಇಬ್ಬರ ಮನಸ್ಸಲ್ಲಿ ಅಂತಹ ಒಂದು ಆತ್ಮೀಯತೆ ಇನ್ನೂ ಹಾಗೆ ಉಳಿದಿದೆ. ಮಲ್ತೇಶ್, ಇವತ್ತು ಮಲ್ತೇಶ್, ಎಸ್, ಒಟ್ಟಾರೆಯಾಗಿ ಈಗಾಗಲೇ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ, ಚಂದನ್ ಹಾಗೆ ನಿವೇದಿತಾ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಅವರು ಸಲ್ಲಿಸಿರುವಂತಹ ಅರ್ಜಿ.
ಚಂದನ್ ಹಾಗೆ ನಿವೇದಿತಾ ಸಲ್ಲಿಸಿರುವಂತಹ ಅರ್ಜಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಕೇಸ್ ನಂಬರ್ ಕೂಡ ಅಲ್ಲಿ ನೋಡ್ಬೋದಾಗುತ್ತೆ. ನೆಕ್ಸ್ಟ್ ಹಿಯರಿಂಗ್ ಡೇಟ್ ಕೂಡ ಅಲ್ಲಿ ಅನೌನ್ಸ್ ಆಗಿರುವಂಥದ್ದು. ಅಂದರೆ ಇವತ್ತು ಅವರ ಹಿಯರಿಂಗ್ ಡೇಟ್ ಕೂಡ ಅನೌನ್ಸ್ ಆಗಿತ್ತು. ಅದರಿಂದಾಗಿ ಇವತ್ತು ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಲ್ಲಿ ಕೇಸ್ ನಂಬರ್ ಕೂಡ ನಾವು ಗಮನಿಸಬಹುದಾಗುತ್ತೆ. ಡೇಟನ್ನು ಕೂಡ ಕೋರ್ಟ್ ಕೊಟ್ಟಿರುವಂಥದ್ದು. ಅದರಿಂದಾಗಿ ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ, 7ನೇ ತಾರೀಕು ಅಂದರೆ ಫಿಲ್ಲಿಂಗ್ ಡೇಟ್ 6ನೇ ತಾರೀಕು, ನೆಕ್ಸ್ಟ್ ಹಿಯರಿಂಗ್ ಡೇಟ್ 7ನೇ ತಾರೀಕು ಕೊಟ್ಟಿರುವಂಥದ್ದು. ಫಸ್ಟ್ ಹಿಯರಿಂಗು ಅಂದರೆ ನೆಕ್ಸ್ಟ್ ಹಿಯರಿಂಗ್ ಅಂದರೆ ಇವತ್ತೇ ಮೊದಲನೇ ಬಾರಿಗೆ ಅವರು ಕೋರ್ಟ್ ಹಾಜರಾಗ್ತಾ ಇರುವಂಥದ್ದು. ಇವತ್ತು ಕೋರ್ಟ್ಗೆ ಹಾಜರಾಗಿರುವಂಥದ್ದನ್ನು ಅಲ್ಲಿ ಗಮನಿಸ್ಬೋದಾಗುತ್ತೆ. ನಿನ್ನೆ ಕೇಸ್ ಫೈಲ್ ಆಗಿರುವಂಥದ್ದು, ಅಂದರೆ ಅರ್ಜಿ ಸಲ್ಲಿಸಿರುವಂಥದ್ದು ನಿನ್ನೆ. ಇವತ್ತು ಅವರಿಗೆ ಹಾಜರಾಗೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅದರಿಂದಾಗಿ ಚಂದನ್ ಹಾಗೆ ನಿವೇದಿತಾ ಇಬ್ಬರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಫಸ್ಟ್ ಹಿಯರಿಂಗ್ ಅಲ್ಲಿ ಗಮನಿಸ್ಬೋದಾಗುತ್ತೆ ಆ ಒಂದು ಅರ್ಜಿಯನ್ನು. ಇನ್ನು ಅವರ ಒಂದು ಪ್ರೇಮ ಯಾವ ರೀತಿಯಾಗಿ ಆರಂಭ ಆಯಿತು, 2019ರಲ್ಲಿ ಅವರು ಯಾವ ರೀತಿಯಾಗಿ ಪ್ರೇಮ ನಿವೇದನೆ ಮಾಡಿಕೊಂಡ್ರು ಯುವ ದಸರಾ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಪ್ರೀತಿ ಮಾಡೋ ಎಷ್ಟೋ ಜನ ಇದ್ದಾರೆ ಇವತ್ತು. ಆ್ಯಂಡ್ ನಮ್ಮ ತಂದೆ ತಾಯಿ ಇದ್ದಾರೆ, ನಿವಿಯವ್ರ ತಂದೆ ತಾಯಿ ಇದ್ದಾರೆ. ಸೊ ಇದೇ ಒಂದು ಸಂದರ್ಭನ ಇಟ್ಕೊಂಡು ಇವರೆಲ್ಲರ ಸಾಕ್ಷಿಯಾಗಿ ನಿವಿ, ಐ ಆಮ್ ಟೆಲ್ಲಿಂಗ್ ಯು, ಐ ಲವ್ ಯು ನಿವಿ. Will you marry me? Yes, I'll marry you. Left or right? Right hand. Oh my God. ನಮ್ಮನ್ನ ಪ್ರೀತಿ ಮಾಡೋ ಎಷ್ಟೋ ಜನ ಇದ್ದಾರೆ ಇವತ್ತು. ಆ್ಯಂಡ್ ನಮ್ಮ ತಂದೆ ತಾಯಿ ಇದ್ದಾರೆ, ನಿವಿಯವ್ರ ತಂದೆ ತಾಯಿ ಇದ್ದಾರೆ. ಸೊ ಇದೇ ಒಂದು ಸಂದರ್ಭನ ಇಟ್ಕೊಂಡು ಇವರೆಲ್ಲರ ಸಾಕ್ಷಿಯಾಗಿ ನಿವಿ, ಐ ಆಮ್ ಟೆಲ್ಲಿಂಗ್ ಯು, ಐ ಲವ್ ಯು ನಿವಿ. Will you marry me? Yes, I'll marry you. Left or right? Right hand. Oh my God. ಎಸ್, ಇದು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇಬ್ಬರ ಪ್ರೇಮ ವಿಚಾರಗಳೇನಿದ್ದಾವೆ, ಸಾಕಷ್ಟು ವಿವಾದಗಳು ಕೂಡ ಉಂಟಾಗಿತ್ತು. ಏನು ಅಂತಂದರೆ 2018ರಲ್ಲಿ ಇಬ್ಬರು ಕೂಡ ಬಿಗ್ ಬಾಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅವ್ರನ್ನ ಎಲ್ಲೊಂದು ಕಡೆ ತಮ್ಮ ಸಹೋದರಿ, ನನ್ನ ತಂಗಿ ಅನ್ನೋ ರೀತಿಯಲ್ಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಅದಾದ ನಂತರ 2019ರಲ್ಲಿ ಯುವ ದಸರಾ ವೇದಿಕೆಯಲ್ಲಿ ಮೈಸೂರಲ್ಲಿ ನಡೆದಂತಹ ಈ ಅದ್ಧೂರಿ ಕಾರ್ಯಕ್ರಮ ಏನಿದೆ, ಈ ಒಂದು ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಈ ಸಂದರ್ಭವೂ ಕೂಡ ಸಾಕಷ್ಟು ವಿವಾದವನ್ನು ಹುಟ್ಟುಹಾಕಿತ್ತು. ಯಾಕಂತಂದ್ರೆ ಇದೊಂದು ರೀತಿಯಾಗಿ ಸರ್ಕಾರಿ ಕಾರ್ಯಕ್ರಮ ಅಥವಾ ಇಂತಹ ಒಂದು ವೇದಿಕೆಯಲ್ಲಿ ಇವೆಲ್ಲ ಬೇಕಿತ್ತ, ಈ ರೀತಿಯಾದಂಥ ಸಾಕಷ್ಟು ವಿವಾದಗಳು ಕೂಡ ಹುಟ್ಟಾಗ್ತು. ಅದರಲ್ಲೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಗಳೇನಿದ್ದಾರೆ ಅವರು ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕಂತಂದರೆ ಕಾರ್ಯಕ್ರಮದಲ್ಲಿ ಅಣ್ಣ ತಂಗಿ ಅಂತ ಹೇಳಿಕೊಂಡು ಈ ರೀತಿಯಾಗಿ ವೇದಿಕೆ ಮೇಲೆ ಬಂದು ಪ್ರಪೋಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ವಿವಾದವನ್ನು ಹುಟ್ಟು ಹಾಕಿತ್ತು. ಬಟ್ ಅದಾದ ನಂತರ ಇಬ್ಬರು ಕೂಡ ಪ್ರೀತಿಸಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ. ಅದ್ಧೂರಿಯಾಗಿ ಮದುವೆ ಕೂಡ ಮಾಡ್ತಾರೆ. ಎರಡೂ ಕುಟುಂಬದವರು ಸೇರಿಕೊಂಡು ಮದುವೆ ಕೂಡ ಅದ್ಧೂರಿಯಾಗಿ ಆಗುತ್ತೆ. 4 ವರ್ಷದಿಂದ ಅವರು ತುಂಬ ಚೆನ್ನಾಗೇ ಇರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ, ಯಾಕಂದರೆ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇಬ್ಬರ ನಡುವೆ ವೈಮನಸ್ಸಿದೆ ಅಥವಾ ಅವರಿಬ್ಬರ ನಡುವೆ ಏನೋ ಗೊಂದಲ ಇದೆ, ಈ ರೀತಿಯಾದಂಥ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಯಾಕಂತಂದರೆ ಮೇ 12ನೇ ತಾರೀಕು ನಿವೇದಿತಾ ಗೌಡ ಅವರ ಬರ್ತ್ಡೇ ಇರುತ್ತೆ, ಕಳೆದ ತಿಂಗಳು, ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಆಗ ಚಂದನ್ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲೇ ಬಂದು ತುಂಬ ಚೆನ್ನಾಗಿ ವಿಶ್ ಕೂಡ ಮಾಡಿರ್ತಾರೆ. ಜೊತೆಗೆ ಹಲವಾರು ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿರ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುಳಿವನ್ನು ಅವ್ರು ಬಿಟ್ಕೊಟ್ಟಿರೋದಿಲ್ಲ. ಹಲವಾರು ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇರ್ತಾರೆ. ಇಬ್ಬರು ಒಟ್ಟಿಗೆ ರೀಲ್ಸ್ ಮಾಡುವಂಥದ್ದು ಇರ್ಬೋದು
ಅಥವಾ ಜೊತೆಲಿ ಹೋದಂತಹ ಟ್ರಿಪ್ಸ್ಗಳನ್ನು ಫೋಟೋಗಳನ್ನು ಹಂಚ್ಕೊಳ್ಳುವಂಥದ್ದು ಈ ರೀತಿಯಾಗಿ ಇಬ್ಬರು ಕೂಡ ತುಂಬ ಚೆನ್ನಾಗೇ ಇದ್ರು. ಅವರ ಅಭಿಮಾನಿಗಳಿಗೂ ಕೂಡ ಯಾವುದೇ ಸಣ್ಣ ಸುಳಿವು ಇರಲಿಲ್ಲ. ಯಾವುದೇ ಕಾರಣಕ್ಕೂ ಜೊತೆಯಲ್ಲಿರೋದಕ್ಕೆ ಒಪ್ಪದ ದಂಪತಿಗಳು, ಪರಸ್ಪರ ನಗುತ್ತಲೇ ಕೋರ್ಟ್ನಲ್ಲಿ ಕುಳಿತಿರುವ ದಂಪತಿಗಳು ಯಾವುದೇ ಕಾರಣಕ್ಕೂ ಜೊತೆಯಲ್ಲಿರೋದಕ್ಕೆ ಒಪ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಕೋರ್ಟ್ನಲ್ಲಿ ಕೇಳ್ತಾರೆ. ಈ ರೀತಿಯಾಗಿ ಹೋದಂತಹ ಸಂದರ್ಭದಲ್ಲಿ, ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗಿದೆ, ಇಬ್ರು ಒಟ್ಟಿಗೆ ಇರಿ ಅನ್ನೋ ಸಲಹೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಟ್ಟಿಗೆ ಇರೋದಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಇಬ್ರು ನಗ್ತಲೇ ಕೂತಿದ್ದಾರಂತೆ. ಅಂದ್ರೆ ಯಾವುದೇ ರೀತಿಯಾಗಿ ಬೇಸರ ಇರ್ಬೋದು ಅಥವಾ ದೂರ ಆಗ್ತಾ ಇದ್ದೀವಿ ಅಂತ ನೋವಿರ್ಬೋದು, ಯಾವುದು ಕೂಡ ಇಬ್ಬರ ಮುಖದಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ಇಬ್ರು ಪ್ರತ್ಯೇಕವಾಗಿ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಜೊತೆಯಲ್ಲಿರೋದಕ್ಕೆ ಇಬ್ರು ಕೂಡ ಒಪ್ತಾ ಇಲ್ವಂತೆ. ಇಬ್ರು ಕೂಡ ಪರಸ್ಪರ ನಗುತ್ತಲೇ ಕುಳಿತಿದ್ದಾರೆ, ಮಾತಾಡ್ಕೊಳ್ತಾ ಇದ್ದಾರೆ, ಅವ್ರಿಗವ್ರು ನಗ್ತಾ ಇದ್ದಾರೆ, ಅಥವಾ ಕಾಮನ್ ಆಗಿ ಸಾಮಾನ್ಯವಾಗಿ ಹೆಂಗಿರ್ತಾರೋ ಹಂಗೇ ಇದ್ದಾರೆ. ಯಾವುದೇ ರೀತಿಯಾದಂಥ ಬೇಸರ, ನೋವು, ಯಾಕಂದ್ರೆ 4 ವರ್ಷಗಳ ದಾಂಪತ್ಯ ಜೀವನ ಅಂತ್ಯವಾಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಣ್ಣ ನೋವು ಇರುತ್ತೆ, ಅಥವಾ ಬೇಸರ ಇರುತ್ತೆ, ಅವ್ರನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋ ದುಃಖ ಇರುತ್ತೆ. ಬಟ್ ಇಬ್ಬರ ಮುಖದಲ್ಲೂ ಅದ್ಯಾವುದೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಕೋರ್ಟ್ನಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಇಬ್ಬರ ಮುಖದಲ್ಲೂ ಕೂಡ ಅದ್ಯಾವುದು ಕಾಣಿಸ್ಕೊಳ್ತಾ ಇಲ್ವಂತೆ. ಇನ್ನು ಕೋರ್ಟ್ನಲ್ಲಿ ಕೌನ್ಸಿಲಿಂಗ್ ಕೂಡ ಆಗುತ್ತೆ. ಈ ವಿಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ, 4 ವರ್ಷದಿಂದ ಇಬ್ರು ಜೊತೆಲಿದ್ದೀರಾ, ಜೊತೆಯಾಗಿರ್ಬೋದಲ್ಲ ಅಂತ ಕೇಳ್ತಾರೆ. ಬಟ್ ಇಬ್ರು ಕೂಡ ಪರಸ್ಪರ ಒಪ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಅವರ ಅಭಿಮಾನಿಗಳಿಗೆ ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ರೀತಿಯಾಗಿ ಇಬ್ರು ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ ಅಂತ. ಬಟ್ ಏನಾಗ್ತಾ ಇದೆ ಸದ್ಯಕ್ಕೆ ಕೋರ್ಟ್ನಲ್ಲಿ ಏನಾಗ್ತಾ ಇದೆ, ಹಾಗೆ ಮುಂದೆ ಯಾವ ರೀತಿಯಾಗಿ ಎಲ್ಲ ಪ್ರೊಸೀಜರ್ ಇರುತ್ತೆ? ಇನ್ನೇನಂದ್ರೆ ಬಹಳ ತಿಂಗಳಿಂದಲೇ ಇವ್ರ ಮಧ್ಯೆ ಒಂದು ಭಿನ್ನಮತ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅವರ ಮಧ್ಯೆ ಇರುವಂತ ಭಿನ್ನಮತಗಳು ಮತ್ತೆ ಬೇರೆ ಬೇರೆ ವಿಚಾರದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಮತ್ತೆ ಸಾಮರಸ್ಯ ಇಲ್ಲದೆ ಇರುವಂತದ್ದು, ಇದೆಲ್ಲ ಕಾರಣಕ್ಕೋಸ್ಕರ ಅವರು ಈ ಒಂದು ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನ ನಿನ್ನೆ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಮೀಡಿಯೇಷನ್ಗೆ ಕೂಡ ಹಿಂದೆನೂ ಪ್ರಯತ್ನ ಮಾಡಿದ್ದಾರೆ ಅವರು. ಆದ್ರೆ ಮೀಡಿಯೇಷನ್ ಅಲ್ಲಿ ಅಂದ್ರೆ ಮಧ್ಯಸ್ಥಿಕೆದಾರರ ಮುಂದೆನೋ ಅವರು ಮಧ್ಯಸ್ಥಿಕೆದಾರರು ಕೂಡ ರಾಜಿ ಸಂಧಾನ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಆದ್ರೆ ಮೊದಲಿಂದಲೂ ನಮ್ಗೆ ಈ ರೀತಿ ಸಾಮರಸ್ಯದ ಕೊರತೆ ಇದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಬ್ರು ಕೂಡ ಪಟ್ಟಿಡಿದ್ದಾರೆ. ಹೀಗಾಗಿ ಈಗ ಇಬ್ರು ಪರಸ್ಪರ ಸಮ್ಮತಿ ಮೇರೆನೆ ಬೇರೆ ಆಗೋದಕ್ಕೆ ಬಯಸಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಮ್ಮ ಪರಸ್ಪರ ಯಾವುದೇ ಆಪಾದನೆಗಳನ್ನ ಅವ್ರು ಮಾಡ್ತಾ ಇಲ್ಲ, ಬದಲಾಗಿ ಪರಸ್ಪರ ಒಪ್ಪಿಗೆ ಮೇರೆನೆ ಈ ಒಂದು ವಿಚ್ಛೇದನ ಪಡ್ಕೊಳ್ಳಕ್ಕೆ 13B ಅಡಿಯಲ್ಲಿ ಕೇಸನ್ನು ಹಾಕಿದ್ದಾರೆ. ಈಗ ಏನು ಮೀಡಿಯೇಟರ್ ಮುಂದೆನೂ ಕೂಡ ಸಂಧಾನ ಸಫಲ ಆಗದೇ ಇರೋ ಕಾರಣಕ್ಕೋಸ್ಕರ ಈಗ ಏನು ವಿಚ್ಛೇದನಕ್ಕೆ ಮುನ್ನ ಒಂದು ಅಗ್ರಿಮೆಂಟ್ ಮಾಡ್ಬೇಕಾಗತ್ತೆ, ಆ ಅಗ್ರಿಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಪರಸ್ಪರ ಯಾವುದೇ ಏನು ಆರೋಪಗಳು ಇಲ್ಲದೆ ಇರುವಂತದ್ದು, ಜೊತೆಗೆ ಏನೇನು ಅಂದ್ರೆ ಅವರ ಪ್ರಾಪರ್ಟೀಸ್ ಇರ್ಬೋದು, ಮೂವಬಲ್ಸ್ ಇರ್ಬೋದು, ಅದನ್ನೆಲ್ಲ ಹೇಗೆ ತಗೋಬೇಕು ಅಂದ್ರೆ ಈಗ ಅವ್ರದೇ ಒಡವೆಗಳಿರುತ್ತೆ ಅದನ್ನ ತಗೊಂಡೋಗೋದು, ಅಥವಾ ಪರಸ್ಪರ ಯಾವುದೇ ಮುಂದೇನು ಯಾವುದೇ ಕ್ಲೈಮ್ ಮಾಡದೇ ಇರುವಂತದ್ದು ಇತ್ಯಾದಿಗಳ ಬಗ್ಗೆ ಒಂದು ಅಗ್ರಿಮೆಂಟ್ ಮಾಡಿ ಅವರು ಈಗ ಅದನ್ನ ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಇನ್ನೊಂದು 10 ನಿಮಿಷ ವೇಟ್ ಮಾಡಿ ಅಂತ ಹೇಳಿ ಅವ್ರಿಬ್ರಿಗೂ ಸೂಚನೆಯನ್ನು ಕೊಟ್ಟಿದೆ. ಈಗ ಇಬ್ರು ಅಕ್ಕಪಕ್ಕನೆ ಕುಳಿತಿದ್ದಾರೆ ಕೋರ್ಟ್ನಲ್ಲಿ. ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಪ್ರೊಸೀಜರ್ ನಡೆಯುತ್ತೆ. ಒಂದ್ ವೇಳೆ ಏನಾದ್ರು ಕೋರ್ಟ್ಗೆ ಇದು ಅಂದ್ರೆ ಮತ್ತೆ ಒಂದು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸಿದ್ರೆ ಆಗ ಕೋರ್ಟ್ ವಿಚ್ಛೇದನಕ್ಕೆ ಮತ್ತೆ ಈ ಒಪ್ಪಂದಕ್ಕೆ ಸಮ್ಮತಿಯನ್ನು ಸೂಚಿಸಬಹುದು. ಒಂದ್ ವೇಳೆ ಕೋರ್ಟ್ ಇನ್ನೊಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ಕೋರ್ಟ್ಗೆ ಅನ್ಸಿದ್ರೆ ಆಗ ಕೋರ್ಟ್ ಇನ್ನೊಂದು ಡೇಟ್ ಅನ್ನು ಕೊಟ್ಟು ಮತ್ತೊಂದು ಮಧ್ಯಸ್ಥಿಕೆಗೆ ಸೂಚನೆಯನ್ನು ಕೊಡಬಹುದು. ಆದ್ರೆ ಇದು ಅಂದ್ರೆ ಒಂದುಗೂಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ವಿವಾಹ ಮುರಿದ್ಬಿದ್ದಿದೆ ಅಂತ ಹೇಳಿ ಕೋರ್ಟ್ ಅನ್ಸಿದ್ರೆ ಮಾತ್ರ ಕೋರ್ಟ್ ಆಗ ಪರಸ್ಪರ ಸಮ್ಮತಿ ಮೇರೆಗೆ ವಿಚ್ಛೇದನ ಕೊಡೋದು, ಇಲ್ಲಾಂದ್ರೆ ಇನ್ನೊಂದು ಟೈಮ್ ಅವ್ರಿಗೆ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏನು ಮುಂದಿನ ಪ್ರಕ್ರಿಯೆ ಏನ್ ನಡೆಯುತ್ತೆ ಅನ್ನೋಂಥದ್ದು. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚಂದನ್ ಹಾಗೆ ನಿವೇದಿತಾ ವಿಚ್ಛೇದನ ಬಹುತೇಕ ಫಿಕ್ಸ್ ಆಗಿದೆ. ಯಾವ ಕಾರಣಕ್ಕೂ ಜೊತೆಯಲ್ಲಿ ಇರೋದಕ್ಕೆ ಒಪ್ಪದ ದಂಪತಿ, ಇಬ್ರು ಕೂಡ ಒಪ್ತಾ ಇಲ್ಲ ಜೊತೆಲಿರೋದಕ್ಕೆ. ಪರಸ್ಪರ ನಗುತ್ತಲೇ ಕೋರ್ಟ್ನಲ್ಲಿ ಕುಳಿತಿರುವಂತಹ ದಂಪತಿ, ಕೋರ್ಟ್ ಹಾಲ್ನಲ್ಲಿ ಅಕ್ಕಪಕ್ಕ ಕುಳಿತಿರುವ ಜೋಡಿ. ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿರುವ ಚಂದನ್ ಹಾಗೆ ನಿವೇದಿತಾ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ಇದ್ದಾರೆ. ಇಬ್ರು ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ, ಕೌನ್ಸಿಲಿಂಗ್ ಮಾಡಲಾಗುತ್ತೆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ. ಆದರೆ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಇರೋದಕ್ಕೆ ಒಪ್ಪಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.
ಈ ಬಗ್ಗೆ ಮಾತನಾಡೋದಕ್ಕೆ ನವರಸನ್ ಅಂತ ಚಂದನ್ ಅವರ ಆಪ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವರಸನ್ ಅವರೇ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಚಂದನ್ ಹಾಗೆ ನಿವೇದಿತಾ ಇಬ್ಬರ ಅಭಿಮಾನಿಗಳಿಗೂ ಇದು ದೊಡ್ಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಒಂದು ಸಣ್ಣ ಸುಳಿವು ಇರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ದಕ್ಕಿದ್ದ ಹಾಗೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾರೆ. ಏನಾಗ್ತಾ ಇದೆ, ಏನಾಗಿತ್ತು ಅಂತ? ಸರ್ ಆಕ್ಚುಲಿ ಏನು ಅಂದ್ರೆ ನಮಗೂ ಶಾಕಿಂಗ್ ಸರ್. ಯಾಕಂದ್ರೆ ಇಲ್ಲಿವರೆಗೂ ನಾವು ಅವ್ರ ಜೊತೆ ಎಲ್ಲ ಬಂದಿದ್ವಿ. ಈಗ ಬೆಳಗ್ಗೆನೂ ಮಾತಾಡ್ತೀವಿ ಚಂದನ್ ಜೊತೆ. ಬಟ್ ಈ ವಿಷಯಗಳನ್ನ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಅವರು. ಇದು ಒಂದು ಸರ್ಪ್ರೈಸ್, ನಮ್ಮ ಜೊತೆಲಿರೋರ್ಗೆಲ್ಲರಿಗೂ ಸರ್ಪ್ರೈಸ್ ಆಗಿದೆ ಇದು. ಬಟ್ ಅವ್ರಿಗೆ ಮೊನ್ನೆವರೆಗೂ ಎಲ್ಲ ಜೊತೆಲೇ ಇದ್ರು, ಒಂದೇ ಇದ್ರಲ್ಲಿ ಮನೆಯಲ್ಲೇ ಇದ್ದಾರೆ. ಬಟ್ ಇದು ಏನು ವಿಷಯಕ್ಕೆ ಇದು ಮಾಡಿದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆ ಒಂದೇ ಮನೆಯಲ್ಲೇ ಇದ್ರು ಮೊನ್ನೆವರೆಗೂ? ಇದಾರೆ, ಇವಾಗ ನಿನ್ನೆವರೆಗೂ ಇದಾರೆ. ಓಕೆ ಓಕೆ. ಇವತ್ತು ಎಲ್ಲಿಂದ ಬಂದ್ರು? ಮನೆಯಿಂದನೇ ಬಂದ್ರ? ಇಬ್ರು ಒಟ್ಟಿಗೆ ಬಂದ್ರ? ಗೊತ್ತಿಲ್ಲ ಸರ್, ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ. ಜಸ್ಟ್ ನನಗೆ ಇವತ್ತು ಬೆಳಗ್ಗೆ ಫೋನ್ ಕಾಲಲ್ಲಿ ಮಾತಾಡೋ ಟೈಮಲ್ಲಿ ಎಲ್ಲ ಬೇರೆ ವಿಷಯಗಳು, ಒಂದು ಮೂವಿ, ನಮ್ಮ ಸೂತ್ರಧಾರಿ ಮೂವಿ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತುಕತೆ ನಡೀತಾ ಇತ್ತು. ಅದ್ರ ಬಗ್ಗೆ ಮಾತಾಡಿದ್ರು ಅಷ್ಟೇ. ಬಟ್ ಇದ್ರ ಬಗ್ಗೆ ಏನು ಹೇಳಿಲ್ಲ ನನಗೆ. ನೀವೇನಾದ್ರೂ ಕೇಳಿದ್ರಾ ಇವತ್ತು ಅವ್ರನ್ನ ಭೇಟಿ ಆದಂತ ಸಂದರ್ಭದಲ್ಲಿ? ಭೇಟಿ ಆಗಿಲ್ಲ, ನಾನು ಜಸ್ಟ್ ಫೋನ್ ಕಾಲಲ್ಲಿ ಮಾತಾಡಿದ್ದು ಅಷ್ಟೇ. ಓಕೆ ಓಕೆ ಓಕೆ. ಅವಾಗ ಏನಾದ್ರು ಕೇಳಿದ್ರಾ? ಅಲ್ಲ, ನನಗೆ ಅವ್ರ ವಿಷಯ ಗೊತ್ತಿಲ್ವಲ್ಲ. ನನಗೆ ಈಗ ನಮ್ಮ ಚಾನಲ್ಸ್ ಅವರು. ಓಕೆ, ನೀವು ಕರೆ ಮಾಡಿ ಮಾತಾಡಿದಾಗ್ಲೂ ನಿಮ್ಗೆ ವಿಚಾರ ಗೊತ್ತಿರ್ಲಿಲ್ಲ ಹಾಗಾದ್ರೆ? ಗೊತ್ತಿಲ್ಲ. ನಾನು 11:30 ಕಾಲ್ ಮಾಡಿ ಮಾತಾಡಿದೆ. ಓಕೆ ಓಕೆ. ಅವ್ರಿಗೆ ವಿಷಯ ಗೊತ್ತಿರಲಿಲ್ಲ. ಎಸ್. ಓಕೆ ಓಕೆ. ಧನ್ಯವಾದ ನವರಸನ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.